ಸಾಮಾನ್ಯವಾಗಿ ಕಂಡುಬರುವಂಥ ತೊಂದರೆಯಾದ ಸ್ಪೈನಾ ಬೈಫಿಡಾ ಅಂದರೆ ಬೆನ್ನು ಮೂಳೆಯ ತೊಂದರೆ. ಇದು ಸುಮಾರು 1000ರಲ್ಲಿ 1 ಮಕ್ಕಳಿಗೆ ಉಂಟಾಗಬಹುದು. ಇದರಲ್ಲಿ 2 ರೀತಿಯಾಗಿದ್ದು ಕ್ಲೋಸ್ಡ್ ಸ್ಪೈನಾ ಬೈಫಿಡಾ ಮತ್ತು ಓಪನ್ ಸ್ಪೈನಾ ಬೈಫಿಡಾ ಅಂತ ಕರಿತೇವೆ. ಕ್ಲೋಸ್ಡ್ ಸ್ಪೈನಾ ಬೈಫಿಡಾ ಅನ್ನು ನಾವು ಮಗು ಹೊಟ್ಟೆಯಲ್ಲಿದ್ದಂತಲೇ ಅಲ್ಟ್ರಾಸೌಂಡ್ ಮೂಲಕ ಡಯಾಗ್ನೋಸಿಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಓಪನ್ ಸ್ಪೈನಾ ಬೈಫಿಡಾ ಅನ್ನು ಖಂಡಿತವಾಗಿ ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಈ ಓಪನ್ ಸ್ಪೈನಾ ಬೈಫಿಡಾ ಇರುವಂಥ ಮಕ್ಕಳಲ್ಲಿ ಸುಮಾರು 8ರಿಂದ 12ನೇ ವಾರದಲ್ಲಿ ಬೆನ್ನೆಲುಬಿನ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ. ಬೆನ್ನೆಲುಬಲ್ಲಿ ರಂಧ್ರ ಇರೋ ಕಾರಣದಿಂದ ಮೆದುಳು ಮತ್ತು ಮೆದುಳು ಬಳ್ಳಿ ಕೆಳಗೆ ಜಾರಿದ್ದು ಈ ರಂಧ್ರದ ಮೂಲಕ ಹೊರಗಡೆ ಬಂದಿರುತ್ತೆ. ಈ ಹೊರಗಡೆ ಬಂದಿರೋ ಭಾಗವನ್ನು ನಾವು ಮೆನಿಂಗೋಸೀಲ್ ಅಥವಾ ಮೆನಿಂಗೋಮೈಲೋಸೀಲ್